1925ರ ಡೆನ್ನಿಸ್ ಫೈರ್ ಟ್ರಕ್ ಇದು ಕೇವಲ ಸಾಮಾನ್ಯ ಟ್ರಕ್ ಅಲ್ಲ. ಮೈಸೂರು ಅರಮನೆಯ ಸುರಕ್ಷತೆಯ ಇತಿಹಾಸ ಈ ಟ್ರಕ್ಗೆ ಇದೆ. ಶತಮಾನದ ಹಿಂದೆ ಮೈಸೂರು ಅರಮನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಆ ಬಳಿಕ ಅರಮನೆಯ ರಕ್ಷಣೆ ಬಗ್ಗೆ ಯೋಚಿಸಿದ ಅಂದಿನ ಮಹಾರಾಜ ಕೃಷ್ಣರಾಜ ಒಡೆಯರ್ ಅವರಿಗೆ ಹೊಳೆದಿದ್ದು ಫೈರ್ ಟ್ರಕ್ ವಾಹನ. ಆ ವಾಹನವನ್ನು ಅರಮನೆಗೆ ತರಿಸಿಕೊಳ್ಳಲೇಬೇಕು ಎನ್ನುವ ನಿರ್ಧಾರದ ಫಲವಾಗಿ ಈ ಟ್ರಕ್ ಮೈಸೂರಿಗೆ ಬಂತು. ಲಂಡನ್ನಿಂದ ಕರಾಚಿ ಮಾರ್ಗವಾಗಿ ಈ ಟ್ರಕ್ ಅನ್ನು ತರಿಸಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಈ ಟ್ರಕ್ ಅನ್ನು ಮೈಸೂರು ಮಹಾರಾಜರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗೆ ನೀಡಿದರು. ಸೊ ಈ ವೆಹಿಕಲ್ ಅಲ್ಲಿ ಪಂಪ್ ಔಟ್ಪುಟ್ ಇದೆ, 4 ಸ್ಟ್ರೋಕ್ ಎಂಜಿನ್ ಇದೆ. ಆಮೇಲೆ ಆ ಎಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 30 to 35 HP ಬಂದ್ಬಿಟ್ಟು, ಆಮೇಲೆ ಔಟ್ಪುಟ್ 300 to 350 ಗ್ಯಾಲನ್ಸ್ ಪರ್ ಮಿನಿಟ್ ಅಂತ ಔಟ್ಪುಟ್ ಮಾಡ್ತದೆ. ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟೋರೇಜ್ ಟ್ಯಾಂಕ್ ಇಲ್ಲ ಇದಕ್ಕೆ. ಸೊ ನಾವು ಸ್ಟೋರೇಜ್ ಟ್ಯಾಂಕ್ ತಗೊಂಡು ಹೋಗ್ಬಿಟ್ಟು ವಾಟರ್ ರಿಸರ್ವಾಯರ್ ಇಂದ ನೀರನ್ನು ಮೇಲೆತ್ತಿ ಸೊ ನಾವು ಬೆಂಕಿ ಇರುವ ಜಾಗಕ್ಕೆ ಆ ನೀರನ್ನು ರವಾನೆ ಮಾಡಲಿಕ್ಕೆ ಆಗ್ತದೆ. ಸೊ ಇದರಲ್ಲಿ 2 ಕ್ಯಾಬಿನ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಹೋಸ್ ಫಿಟ್ಟಿಂಗ್ಸ್ ಮತ್ತು